ಆ ಸೆಸ್ಸಿಂದ ಇವರು 1,000 ರೂಪಾಯಿ ಶೈಕ್ಷಣಿಕ ಧನ ಸಹಾಯ, 4,000 ರೂಪಾಯಿ ಮರಣದ ಪರಿಹಾರ, ಸ್ಮಶಾನ ಪರಿಹಾರ ಅಥವಾ ಮರಣ ಪರಿಹಾರ ಅಂತ ಹೇಳ್ತೇವೆ, 5,000 ರೂಪಾಯಿ ಮದುವೆಗೆ. ಆಯ್ತಾ? ಆ ನಂತರ ಅದು ಮದುವೆಗೆ 25,000 ರೂಪಾಯಿ ಆಯ್ತು, 10,000 25,000 ರೂಪಾಯಿ ಆಯ್ತು. ಅದ್ರ ನಂತರ 25,000 ರೂಪಾಯಿ ಆಯ್ತು. 25,000 ಆದ ಕೂಡಲೇ ನೆಕ್ಸ್ಟ್ 50,000 ರೂಪಾಯಿ ಆಯ್ತು ಮದುವೆ ಧನ. ಕರೆಕ್ಟಾಗಿ ನನಗೆ ಇಸ್ವಿ ನೆನಪಿಲ್ಲ, ನಾನು ಏನು ಇಟ್ಕೊಂಡಿಲ್ಲ ರೆಡಿ ಹೇಳ್ತೀನಿ. 25,000 ರೂಪಾಯಿ ಆದ ನಂತರ ಒಮ್ಮೆಲೆ ಅದು 50,000 ರೂಪಾಯಿ ಆಯ್ತು. ರೈಟ್, ಮದುವೆ ಧನ ಸಹಾಯಕ್ಕೆ. ತುಂಬಾ ದೊಡ್ಡ ಅಮೌಂಟ್ ಮದುವೆ ಧನ ಸಹಾಯಕ್ಕೆ. 2 ಮಕ್ಕಳಿಗೆ 1,00,000 ರೂಪಾಯಿ. ಓಕೆ, ಇಬ್ರು ಸಿಗ್ತೈತೆ. ಅಂದ್ರೆ ಆ ಫಲಾನುಭವಿ 2 ಜನ ಮಕ್ಕಳಿಗೆ 1,00,000 ರೂಪಾಯಿ. ಒಂದ್ ವೇಳೆ ಫಲಾನುಭವಿ ಮದುವೆ ಆಗದಿದ್ರೆ ಕಾರ್ಡ್ ಮಾಡಿ 1 ವರ್ಷದ ನಂತರ ಆತ ಮದುವೆ ಆದ್ರೂ ಕೂಡ ಅವ್ನಿಗೆ 50,000 ಸಿಗ್ತಿತ್ತು. ಹೀಗೆ ಆ ಮದುವೆ ಪ್ಯಾಕೇಜ್ ಆಯ್ತು. ಆ ಸಂದರ್ಭದಲ್ಲಿ ಆ 50,000 ರೂಪಾಯಿ ಮದುವೆ ಪ್ಯಾಕೇಜ್ ಆಗ್ಬೇಕಾದ್ರೆ ಆಲ್ರೆಡಿ 15,000, 20,000, 18,000 ರೂಪಾಯಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗೋಯ್ತು. ಅದು ಜಾಸ್ತಿ. ಡಿಗ್ರಿ ಎಲ್ಲ 25,000 ರೂಪಾಯಿ ತಗೊಂಡು ಬಂದ್ಬಿಡ್ತು ಡಿಗ್ರಿ ಮಕ್ಕಳಿಗೆಲ್ಲ. 15,000 ರೂಪಾಯಿ ಅನಂತರ 25,000 ಬಂತು. ಈ ಸ್ಕಾಲರ್ಶಿಪ್ ಅಲ್ಲಿ ಜಂಪ್ ಆಗ್ತಾ ಉಂಟು. ಈಗ ಪ್ರೆಸೆಂಟ್ ಸಿಚುವೇಶನ್ ಸರ್ ಎಷ್ಟೆಷ್ಟಿದೆ? ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಶೈಕ್ಷಣಿಕ ಧನ ಸಹಾಯ ಸುಮಾರು 70ರಷ್ಟು ಕಡಿತಾ ಇತ್ತು.